ಪರೀಕ್ಷೆ ಜಾರಿಗೆ ಬಂದಾಗಿನಿಂದ ಮೂರನೇ ಸಲ ಈ ತರ ಪೇಪರ್ ಲೀಕ್ ಆಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. 2 ಸಲವೂ ಕೂಡ ರಾಜಸ್ಥಾನದಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ತಲುಪಿಸೋದಕ್ಕೆ ಆಗಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊಣೆಯಾ? ಕೇಂದ್ರ ಸರ್ಕಾರ ಅಥವಾ ಬಿಜೆಪಿಯನ್ನ ಹೊಣೆ ಮಾಡಬೇಕಾ ಅನ್ನೋ ಪ್ರಶ್ನೆಗಳನ್ನ ಪ್ರದೀಪ್ ಈಶ್ವರ್ ಕೇಳಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ನೀಟ್ ಜಾರಿಗೆ ಬಂದಾಗಿಂದ 2017 ಇಂದ ಅಫಿಷಿಯಲಿ ನೀಟ್ ಎಕ್ಸಾಮು ಅಂದ್ರೆ ಕನ್ಸಿಡರ್ ಮಾಡ್ತಾ ಇರೋದು. ಇದುವರೆಗೂ 3ನೇ ಬಾರಿ ಎವ್ರಿ 2 ಇಯರ್ಸ್ ಒಂದ್ಸಲ ನೀಟ್ ಪೇಪರ್ ಲೀಕ್ ಆಗ್ತಿದೆ. ಅದು ಲಾಸ್ಟ್ 2 ಟೈಮು ರಾಜಸ್ಥಾನಲ್ಲೇ ಲೀಕ್ ಆಗಿದೆ. ಇವಾಗ ಕೂಡ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗಿದೆ. ಅದು ಒಂದು ಕೋಚಿಂಗ್ ಸೆಂಟರ್ ಹಬ್ ಇರ್ತಕ್ಕಂಥ ಏರಿಯಾದಲ್ಲಿ. ನಾಸಿಕಲ್ ಪೇಪರ್ ಲೀಕ್ ಆಗುತ್ತಂತೆ, ಅಲ್ಲಿಂದ ಕೇರಳಕ್ಕೆ ಹೋಗುತ್ತಂತೆ, ಗುರ್ಗಾವ್ಗೆ ಬರುತ್ತಂತೆ, ಹರಿಯಾಣಕ್ಕೆ ಬರುತ್ತಂತೆ, ಮಹಾರಾಷ್ಟ್ರಕ್ಕೆ ಬರುತ್ತಂತೆ. ಈಗ ಒಂದು 50 ಜನನಲ್ಲ, ಅವ್ರು 500 ಜನ ಅರೆಸ್ಟ್ ಮಾಡ್ಕೊಳ್ಳಿ. ಅದಲ್ಲ, ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ, ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವರು 300 ಕೋಟಿ ಲಾಭ ಮಾಡ್ತಾರೆ. ಅಂತ ಪ್ರಾಫಿಟ್ ಇರೋ ಆರ್ಗನೈಸೇಷನ್ ಒಂದು ಕ್ವಶನ್ ಪೇಪರ್ ನ ಪ್ರಾಪರ್ ಆಗಿ ಎಕ್ಸಾಮ್ ಸೆಂಟರ್ಗೆ ತಲುಪಿಸಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡಬೇಕಾ, ಇಲ್ಲ ಕೇಂದ್ರದ ಬಿಜೆಪಿ ಹೊಣೆ ಮಾಡಬೇಕಾ? ಈ ವೈಫಲ್ಯಕ್ಕೆ ಕಾರಣ ಯಾರು? ಈಗ 25 ಲಕ್ಷ ಮಕ್ಕಳು ಅಂದ್ರೆ ತಂದೆ ತಾಯಿ 1 ಕೋಟಿ ಅಂದ್ರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಏನ್ ಮಾಡಕ್ಕಾಗಲ್ಲ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಬಂದು ಭಾಷಣ ಮಾಡ್ತಾರೆ ವಿದ್ಯಾರ್ಥಿಗಳ, ಸೈನ್ಸ್ ಆಫ್ ಸಫರಿಂಗ್ ಕೇಳೋರಿಲ್ಲ, ಏನೂ ಮಾಡಂಗಿಲ್ಲ. ಈ ನೀಟ್ ಪರೀಕ್ಷೆ ಜಾರಿಗೆ ಬಂದಾಗಿನಿಂದ 3ನೇ ಸಲ ಈ ತರ ಪೇಪರ್ ಲೀಕ್ ಆಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. 2 ಸಲವೂ ಕೂಡ ರಾಜಸ್ಥಾನದಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ತಲುಪಿಸೋದಕ್ಕೆ ಆಗಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊಣೆಯಾ? ಕೇಂದ್ರ ಸರ್ಕಾರ ಅಥವಾ ಬಿಜೆಪಿಯನ್ನ ಹೊಣೆ ಮಾಡಬೇಕಾ ಅನ್ನೋ ಪ್ರಶ್ನೆಗಳನ್ನ ಪ್ರದೀಪ್ ಈಶ್ವರ್ ಕೇಳಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ನೀಟ್ ಜಾರಿಗೆ ಬಂದಾಗಿಂದ 2017 ಇಂದ ಅಫಿಷಿಯಲಿ ನೀಟ್ ಎಕ್ಸಾಮು ಅಂದ್ರೆ ಕನ್ಸಿಡರ್ ಮಾಡ್ತಾ ಇರೋದು. ಇದುವರೆಗೂ 3ನೇ ಬಾರಿ ಎವ್ರಿ 2 ಇಯರ್ಸ್ ಒಂದ್ಸಲ ನೀಟ್ ಪೇಪರ್ ಲೀಕ್ ಆಗ್ತಿದೆ. ಅದು ಲಾಸ್ಟ್ 2 ಟೈಮು ರಾಜಸ್ಥಾನಲ್ಲೇ ಲೀಕ್ ಆಗಿದೆ. ಇವಾಗ ಕೂಡ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗಿದೆ. ಅದು ಒಂದು ಕೋಚಿಂಗ್ ಸೆಂಟರ್ ಹಬ್ ಇರ್ತಕ್ಕಂಥ ಏರಿಯಾದಲ್ಲಿ. ನಾಸಿಕಲ್ ಪೇಪರ್ ಲೀಕ್ ಆಗುತ್ತಂತೆ, ಅಲ್ಲಿಂದ ಕೇರಳಕ್ಕೆ ಹೋಗುತ್ತಂತೆ, ಗುರ್ಗಾವ್ಗೆ ಬರುತ್ತಂತೆ, ಹರಿಯಾಣಕ್ಕೆ ಬರುತ್ತಂತೆ, ಮಹಾರಾಷ್ಟ್ರಕ್ಕೆ ಬರುತ್ತಂತೆ. ಈಗ ಒಂದು 50 ಜನನಲ್ಲ, ಅವ್ರು 500 ಜನ ಅರೆಸ್ಟ್ ಮಾಡ್ಕೊಳ್ಳಿ. ಅದಲ್ಲ, ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ, ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವರು 300 ಕೋಟಿ ಲಾಭ ಮಾಡ್ತಾರೆ. ಅಂತ ಪ್ರಾಫಿಟ್ ಇರೋ ಆರ್ಗನೈಸೇಷನ್ ಒಂದು ಕ್ವಶನ್ ಪೇಪರ್ ನ ಪ್ರಾಪರ್ ಆಗಿ ಎಕ್ಸಾಮ್ ಸೆಂಟರ್ಗೆ ತಲುಪಿಸಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡಬೇಕಾ, ಇಲ್ಲ ಕೇಂದ್ರದ ಬಿಜೆಪಿ ಹೊಣೆ ಮಾಡಬೇಕಾ? ಈ ವೈಫಲ್ಯಕ್ಕೆ ಕಾರಣ ಯಾರು? ಈಗ 25 ಲಕ್ಷ ಮಕ್ಕಳು ಅಂದ್ರೆ ತಂದೆ ತಾಯಿ 1 ಕೋಟಿ ಅಂದ್ರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಏನ್ ಮಾಡಕ್ಕಾಗಲ್ಲ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಬಂದು ಭಾಷಣ ಮಾಡ್ತಾರೆ ವಿದ್ಯಾರ್ಥಿಗಳ, ಸೈನ್ಸ್ ಆಫ್ ಸಫರಿಂಗ್ ಕೇಳೋರಿಲ್ಲ, ಏನೂ ಮಾಡಂಗಿಲ್ಲ. ಈ ನೀಟ್ ಪರೀಕ್ಷೆ ಜಾರಿಗೆ ಬಂದಾಗಿನಿಂದ 3ನೇ ಸಲ ಈ ತರ ಪೇಪರ್ ಲೀಕ್ ಆಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. 2 ಸಲವೂ ಕೂಡ ರಾಜಸ್ಥಾನದಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ತಲುಪಿಸೋದಕ್ಕೆ ಆಗಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊಣೆಯಾ? ಕೇಂದ್ರ ಸರ್ಕಾರ ಅಥವಾ ಬಿಜೆಪಿಯನ್ನ ಹೊಣೆ ಮಾಡಬೇಕಾ ಅನ್ನೋ ಪ್ರಶ್ನೆಗಳನ್ನ ಪ್ರದೀಪ್ ಈಶ್ವರ್ ಕೇಳಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ನೀಟ್ ಜಾರಿಗೆ ಬಂದಾಗಿಂದ 2017 ಇಂದ ಅಫಿಷಿಯಲಿ ನೀಟ್ ಎಕ್ಸಾಮು
ಅಂದ್ರೆ ಕನ್ಸಿಡರ್ ಮಾಡ್ತಾ ಇರೋದು. ಇದುವರೆಗೂ ಮೂರನೇ ಬಾರಿ ಎವ್ರಿ 2 years ಒಂದ್ಸಲ ನೀಟ್ ಪೇಪರ್ ಲೀಕ್ ಆಗ್ತಿದೆ. ಅದು ಲಾಸ್ಟ್ 2 ಟೈಮು ರಾಜಸ್ಥಾನಲ್ಲೇ ಲೀಕ್ ಆಗಿದೆ. ಇವಾಗ ಕೂಡ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗಿದೆ. ಅದು ಒಂದು ಕೋಚಿಂಗ್ ಸೆಂಟರ್ ಹಬ್ ಇರ್ತಕ್ಕಂಥ ಏರಿಯಾದಲ್ಲಿ. ನಾಸಿಕಲ್ ಪೇಪರ್ ಲೀಕ್ ಆಗುತ್ತಂತೆ, ಅಲ್ಲಿಂದ ಕೇರಳಕ್ಕೆ ಹೋಗುತ್ತಂತೆ, ಗುರ್ಗಾವ್ಗೆ ಬರುತ್ತಂತೆ, ಹರಿಯಾಣಕ್ಕೆ ಬರುತ್ತಂತೆ, ಮಹಾರಾಷ್ಟ್ರಕ್ಕೆ ಬರುತ್ತಂತೆ. ಈಗ ಒಂದು 50 ಜನನಲ್ಲ, ಅವ್ರು 500 ಜನ ಅರೆಸ್ಟ್ ಮಾಡ್ಕೊಳ್ಳಿ. ಅದಲ್ಲ, ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ. ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವರು 300 ಕೋಟಿ ಲಾಭ ಮಾಡ್ತಾರೆ. ಅಂತ ಪ್ರಾಫಿಟ್ ಇರೋ ಆರ್ಗನೈಸೇಷನ್ ಒಂದು ಕ್ವಶನ್ ಪೇಪರ್ ನ ಪ್ರಾಪರ್ ಆಗಿ ಎಕ್ಸಾಮ್ ಸೆಂಟರ್ಗೆ ತಲುಪಿಸಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡಬೇಕಾ, ಇಲ್ಲ ಕೇಂದ್ರದ ಬಿಜೆಪಿ ಹೊಣೆ ಮಾಡಬೇಕಾ? ಈ ವೈಫಲ್ಯಕ್ಕೆ ಕಾರಣ ಯಾರು? ಈಗ 25 ಲಕ್ಷ ಮಕ್ಕಳು ಅಂದ್ರೆ ತಂದೆ ತಾಯಿ 1 ಕೋಟಿ, ಅಂದ್ರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಏನ್ ಮಾಡಕ್ಕಾಗಲ್ಲ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಬಂದು ಭಾಷಣ ಮಾಡ್ತಾರೆ ವಿದ್ಯಾರ್ಥಿಗಳ ಸೈನ್ಸ್ ಆಫ್ ಸಫರಿಂಗ್ ಕೇಳೋರಿಲ್ಲ, ಏನೂ ಮಾಡಂಗಿಲ್ಲ. ಈ ನೀಟ್ ಪರೀಕ್ಷೆ ಜಾರಿಗೆ ಬಂದಾಗಿನಿಂದ 3ನೇ ಸಲ ಈ ತರ ಪೇಪರ್ ಲೀಕ್ ಆಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. 2 ಸಲವೂ ಕೂಡ ರಾಜಸ್ಥಾನದಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ತಲುಪಿಸೋದಕ್ಕೆ ಆಗಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊಣೆಯಾ, ಕೇಂದ್ರ ಸರ್ಕಾರ ಅಥವಾ ಬಿಜೆಪಿಯನ್ನ ಹೊಣೆ ಮಾಡಬೇಕಾ ಅನ್ನೋ ಪ್ರಶ್ನೆಗಳನ್ನ ಪ್ರದೀಪ್ ಈಶ್ವರ್ ಕೇಳಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೀಟ್ ಜಾರಿಗೆ ಬಂದಾಗಿಂದ 2017 ಇಂದ ಅಫಿಷಿಯಲಿ ನೀಟ್ ಎಕ್ಸಾಮು ಅಂದ್ರೆ ಕನ್ಸಿಡರ್ ಮಾಡ್ತಾ ಇರೋದು. ಇದುವರೆಗೂ 3ನೇ ಬಾರಿ ಎವ್ರಿ 2 years ಒಂದ್ಸಲ ನೀಟ್ ಪೇಪರ್ ಲೀಕ್ ಆಗ್ತಿದೆ. ಅದು ಲಾಸ್ಟ್ 2 ಟೈಮು ರಾಜಸ್ಥಾನಲ್ಲೇ ಲೀಕ್ ಆಗಿದೆ. ಇವಾಗ ಕೂಡ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗಿದೆ. ಅದು ಒಂದು ಕೋಚಿಂಗ್ ಸೆಂಟರ್ ಹಬ್ ಇರ್ತಕ್ಕಂಥ ಏರಿಯಾದಲ್ಲಿ. ನಾಸಿಕಲ್ ಪೇಪರ್ ಲೀಕ್ ಆಗುತ್ತಂತೆ, ಅಲ್ಲಿಂದ ಕೇರಳಕ್ಕೆ ಹೋಗುತ್ತಂತೆ, ಗುರ್ಗಾವ್ಗೆ ಬರುತ್ತಂತೆ, ಹರಿಯಾಣಕ್ಕೆ ಬರುತ್ತಂತೆ, ಮಹಾರಾಷ್ಟ್ರಕ್ಕೆ ಬರುತ್ತಂತೆ. ಈಗ ಒಂದು 50 ಜನನಲ್ಲ, ಅವ್ರು 500 ಜನ ಅರೆಸ್ಟ್ ಮಾಡ್ಕೊಳ್ಳಿ. ಅದಲ್ಲ, ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ. ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವರು 300 ಕೋಟಿ ಲಾಭ ಮಾಡ್ತಾರೆ. ಅಂತ ಪ್ರಾಫಿಟ್ ಇರೋ ಆರ್ಗನೈಸೇಷನ್ ಒಂದು ಕ್ವಶನ್ ಪೇಪರ್ ನ ಪ್ರಾಪರ್ ಆಗಿ ಎಕ್ಸಾಮ್ ಸೆಂಟರ್ಗೆ ತಲುಪಿಸಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡಬೇಕಾ, ಇಲ್ಲ ಕೇಂದ್ರದ ಬಿಜೆಪಿ ಹೊಣೆ ಮಾಡಬೇಕಾ? ಈ ವೈಫಲ್ಯಕ್ಕೆ ಕಾರಣ ಯಾರು? ಈಗ 25 ಲಕ್ಷ ಮಕ್ಕಳು ಅಂದ್ರೆ ತಂದೆ ತಾಯಿ 1 ಕೋಟಿ, ಅಂದ್ರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಏನ್ ಮಾಡಕ್ಕಾಗಲ್ಲ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಬಂದು ಭಾಷಣ ಮಾಡ್ತಾರೆ ವಿದ್ಯಾರ್ಥಿಗಳ ಸೈನ್ಸ್ ಆಫ್ ಸಫರಿಂಗ್ ಕೇಳೋರಿಲ್ಲ, ಏನೂ ಮಾಡಂಗಿಲ್ಲ. ಈ ನೀಟ್ ಪರೀಕ್ಷೆ ಜಾರಿಗೆ ಬಂದಾಗಿನಿಂದ 3ನೇ ಸಲ ಈ ತರ ಪೇಪರ್ ಲೀಕ್ ಆಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. 2 ಸಲವೂ ಕೂಡ ರಾಜಸ್ಥಾನದಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ತಲುಪಿಸೋದಕ್ಕೆ ಆಗಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊಣೆಯಾ, ಕೇಂದ್ರ ಸರ್ಕಾರ ಅಥವಾ ಬಿಜೆಪಿಯನ್ನ ಹೊಣೆ ಮಾಡಬೇಕಾ ಅನ್ನೋ ಪ್ರಶ್ನೆಗಳನ್ನ ಪ್ರದೀಪ್ ಈಶ್ವರ್ ಕೇಳಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೀಟ್ ಜಾರಿಗೆ ಬಂದಾಗಿಂದ 2017 ಇಂದ ಅಫಿಷಿಯಲಿ ನೀಟ್ ಎಕ್ಸಾಮು ಅಂದ್ರೆ ಕನ್ಸಿಡರ್ ಮಾಡ್ತಾ ಇರೋದು. ಇದುವರೆಗೂ 3ನೇ ಬಾರಿ ಎವ್ರಿ 2 years ಒಂದ್ಸಲ ನೀಟ್ ಪೇಪರ್ ಲೀಕ್ ಆಗ್ತಿದೆ. ಅದು ಲಾಸ್ಟ್ 2 ಟೈಮು ರಾಜಸ್ಥಾನಲ್ಲೇ ಲೀಕ್ ಆಗಿದೆ. ಇವಾಗ ಕೂಡ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗಿದೆ. ಅದು ಒಂದು ಕೋಚಿಂಗ್ ಸೆಂಟರ್ ಹಬ್ ಇರ್ತಕ್ಕಂಥ ಏರಿಯಾದಲ್ಲಿ. ನಾಸಿಕಲ್ ಪೇಪರ್ ಲೀಕ್ ಆಗುತ್ತಂತೆ, ಅಲ್ಲಿಂದ ಕೇರಳಕ್ಕೆ ಹೋಗುತ್ತಂತೆ, ಗುರ್ಗಾವ್ಗೆ ಬರುತ್ತಂತೆ, ಹರಿಯಾಣಕ್ಕೆ ಬರುತ್ತಂತೆ, ಮಹಾರಾಷ್ಟ್ರಕ್ಕೆ ಬರುತ್ತಂತೆ. ಈಗ ಒಂದು 50 ಜನನಲ್ಲ, ಅವ್ರು 500 ಜನ ಅರೆಸ್ಟ್ ಮಾಡ್ಕೊಳ್ಳಿ. ಅದಲ್ಲ, ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ. ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವರು 300 ಕೋಟಿ ಲಾಭ ಮಾಡ್ತಾರೆ. ಅಂತ ಪ್ರಾಫಿಟ್ ಇರೋ ಆರ್ಗನೈಸೇಷನ್ ಒಂದು ಕ್ವಶನ್ ಪೇಪರ್ ನ ಪ್ರಾಪರ್ ಆಗಿ ಎಕ್ಸಾಮ್ ಸೆಂಟರ್ಗೆ ತಲುಪಿಸಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡಬೇಕಾ, ಇಲ್ಲ ಕೇಂದ್ರದ ಬಿಜೆಪಿ ಹೊಣೆ ಮಾಡಬೇಕಾ? ಈ ವೈಫಲ್ಯಕ್ಕೆ ಕಾರಣ ಯಾರು? ಈಗ 25 ಲಕ್ಷ ಮಕ್ಕಳು ಅಂದ್ರೆ ತಂದೆ ತಾಯಿ 1 ಕೋಟಿ, ಅಂದ್ರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ.
ನಾನು ಹೇಳೋದಿಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಏನ್ ಮಾಡಕ್ಕಾಗಲ್ಲ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಬಂದು ಭಾಷಣ ಮಾಡ್ತಾರೆ ವಿದ್ಯಾರ್ಥಿಗಳ ಸೈನ್ಸ್ ಆಫ್ ಸಫರಿಂಗ್ ಕೇಳೋರಿಲ್ಲ, ಏನೂ ಮಾಡಂಗಿಲ್ಲ.